ಚಿಕ್ಕಬಳ್ಳಾಪುರ ಲೋಕಸಭಾ ಕಾಂಗ್ರೆಸ್ ಟಿಕೆಟ್ಗಾಗಿ ಪೈಪೋಟಿ ನಡೆಸಿದ್ದ ಕಾಂಗ್ರೆಸ್ ಹಿರಿಯ ಮುಖಂಡ ಹಾಗೂ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಕಣ್ಣೀರಿನ ವಿಚಾರಕ್ಕೆ ಟಾಂಗ್ ಕೊಟ್ಟಿದ್ದು, ಅವರು ಮಾಡಿದ ಪಾಪ ಅನುಭವಿಸಲೇಬೇಕು, ಕಣ್ಣೀರು ಎಲ್ಲ ರಕ್ತ ಕಣ್ಣೀರು ಬರಬೇಕು ಎಂದು ವಾಗ್ದಾಳಿ ನಡೆಸಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ವಾಪಸಂದ್ರ ಬಳಿ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಕಾಂಗ್ರೆಸ್ ಟಿಕೆಟ್ ರಕ್ಷಾ ರಾಮಯ್ಯ ಅವರಿಗೆ ಟಿಕೆಟ್ ಘೋಷಣೆಯಾದ ಬಳಿಕ ಮೊದಲ ಬಾರಿಗೆ ಸುದ್ದಿಗೋಷ್ಠಿ ನಡೆಸಿ ಲೋಕಸಭಾ ಅಭ್ಯರ್ಥಿ ರಕ್ಷಾ ರಾಮಯ್ಯ ಅವರಿಗೆ ಸಂಪೂರ್ಣ ಬೆಂಬಲ ಕೊಡುವುದಾಗಿ ಘೋಷಿಸಿದ್ದಾರೆ. ಲೋಕಸಭಾ ಟಿಕೆಟ್ಗಾಗಿ ಸಾಕಷ್ಟು ಪ್ರಯತ್ನ ಪಟ್ಟಿದ್ದೆ, ಆದರೆ ಹೈಕಮಾಂಡ್ ರಕ್ಷಾ ರಾಮಯ್ಯ ಅವರಿಗೆ ಟಿಕೆಟ್ ನೀಡಿದೆ. ಈಗ ನನ್ನ ಸಂಪೂರ್ಣ ಬೆಂಬಲ ರಕ್ಷಾ ರಾಮಯ್ಯ ಅವರಿಗೆ ನೀಡಲಿದ್ದೇನೆಂದು ಮಾಜಿ ಸಿಎಂ ಸ್ಪಷ್ಟಪಡಿಸಿದ್ದಾರೆ. ಜೆಡಿಎಸ್ ನಂಬಿ ಕಾಂಗ್ರೆಸ್ ಕೆಟ್ಟಿತ್ತು, ಆದರೆ ಈಗ ಜೆಡಿಎಸ್ ನಂಬಿ ಬಿಜೆಪಿ ಕೆಡಲಿದೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ 6 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ. ಇದು ಅಭ್ಯರ್ಥಿಗೆ ಸಾಕಷ್ಟು ದೊಡ್ಡ ಶಕ್ತಿಯಾಗಿದೆ. ನಾನು ಸ್ಪರ್ಧಿಸುವಾಗ ಇಷ್ಟೊಂದು ಬೆಂಬಲ ಇರಲಿಲ್ಲ, ಆದರೆ ರಕ್ಷಾ ರಾಮಯ್ಯ ಅವರಿಗೆ ಆನೆ ಬಲವಿದೆ. ನಿಮಗೆ ಸಾಕಷ್ಟು ಸೌಭಾಗ್ಯ ಇದೆ, ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಪಕ್ಷ ಮುನ್ನಡೆಸಬೇಕು ಎಂದು ಸೂಚನೆ ನೀಡಿದ್ರು. ನನಗೆ ಲೋಕಸಭಾ ಅಭ್ಯರ್ಥಿ ಸ್ಥಾನದಿಂದ ಈಗ ಬಿಡುಗಡೆ ಭಾಗ್ಯ ಸಿಕ್ಕಿದೆ. ಸಂಸದರ ಸ್ಥಾನ ಯಾರೂ ಬಿಟ್ಟುಕೊಡುವುದಿಲ್ಲ, ಆದರೆ ಹೈಕಮಾಂಡ್ ತೀರ್ಮಾನದಂತೆ 100ಕ್ಕೆ 100ರಷ್ಟು ಬೆಂಬಲ ಸೂಚಿಸಲಿದ್ದೇನೆ. ಮುಖ್ಯಮಂತ್ರಿ ಆದರೂ ನಿಷ್ಠಾವಂತನಾಗಿದ್ದರೆ ಅದು ನಾನು ಮಾತ್ರ. ಸಾಯುವವರೆಗೂ ನಾನು ಕಾಂಗ್ರೆಸ್ ಪಕ್ಷದಲ್ಲಿಯೇ ಇರುತ್ತೇನೆಂದು ತಿಳಿಸಿದ್ರು. ಕಳೆದ 10 ವರ್ಷಗಳಿಂದ ಯಾವುದೇ ಅಭಿವೃದ್ಧಿ ಕೆಲಸ ನಡೆದಿಲ್ಲ. 10 ವರ್ಷದಿಂದ ನಡೆಯುತ್ತಿರುವ ಕೆಲಸ ನೀವು 5 ವರ್ಷದಲ್ಲಿ ಮಾಡಬೇಕಿದೆ. 2 ವರ್ಷದಲ್ಲಿ ಎತ್ತಿನಹೊಳೆ ನೀರು ಬರಲು ಹೋರಾಡಬೇಕು. ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ವಲಸೆ ಹೋಗುತ್ತಾರೆ ಎಂದು ವರದಿಯಾಗಿತ್ತು. ಬಾಗೇಪಲ್ಲಿ ಬಳಿ ಫ್ಲೋರೈಡ್ ಮತ್ತು ಇದನ್ನೆಲ್ಲ ಹೋಗಲಾಡಿಸಲು ನಾನು ಶ್ರಮ ವಹಿಸಿದ್ದೆ. ಅದೇ ರೀತಿ ನೀನು ಮಾಡಬೇಕು, ಇದು ನನ್ನ ಕನಸಿನ ಕೂಸು ಎಂದು ಅಭ್ಯರ್ಥಿ ರಕ್ಷಾ ರಾಮಯ್ಯ ಅವರಿಗೆ ಸೂಚನೆ ನೀಡಿದ್ರು. ಎಲ್.ಕೆ. ಅಡ್ವಾಣಿ ಪ್ರಧಾನಿಯಾಗಬೇಕಿತ್ತು, ಆದರೆ ಆಗಲಿಲ್ಲ. ಆ ಸಮಯದಲ್ಲಿ ಮೋದಿ ಒಬ್ಬ ಇವೆಂಟ್ ಮ್ಯಾನೇಜರ್ ಎಂದು ಹೇಳಿದ್ರು, ಆದರೆ ಮೋದಿ ಇಂದಿಗೂ ಇವೆಂಟ್ ಮ್ಯಾನೇಜರ್ ಆಗಿದ್ದಾರೆ. ಪುಲ್ವಾಮಾ ದಾಳಿ ನಡೆಸುತ್ತಾರೆ, ಇನ್ನು ಚುನಾವಣೆ ಒಳಗೆ ಮತ್ತೆ ಏನಾದರೂ ಮಾಡ್ತಾರೆ, ಕಾಯ್ತಾ ಇರಿ ಎಂದು ವೀರಪ್ಪ ಮೊಯ್ಲಿ ಹೇಳಿದ್ದಾರೆ. ಸಾಕಷ್ಟು ರಾಷ್ಟ್ರೀಯ ಹೆದ್ದಾರಿಗಳು ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಆಗಿವೆ, ಆದರೆ ನಾವೇ ಮಾಡಿದ್ದು ಎಂದು ಬಿಂಬಿಸಿಕೊಳ್ಳುತ್ತಿದ್ದಾರೆ. 2004ರಲ್ಲಿ ಕಾರ್ಗಿಲ್ ಯುದ್ಧವಾಯಿತು, ಆಗ ಶೈನಿಂಗ್ ಇಂಡಿಯಾ ಎಂದು ಬಿಜೆಪಿ ಹೇಳಿತು, ಆದರೆ ಸೋತಿತ್ತು. ಆದರೆ ಅದೇ ರೀತಿ ಈಗ ಬಿಜೆಪಿ ಸೋಲುತ್ತೆ. ಈಗ ಅಭಿವೃದ್ಧಿ ಇಲ್ಲ, ಉದ್ಯೋಗ ಸೃಷ್ಟಿ ಇಲ್ಲ. ಇದರಿಂದ ಕೇವಲ ಕೆಲವೇ ದಿನಗಳಲ್ಲಿ ಯುವಜನತೆ ಎದ್ದು ನಿಲ್ಲುತ್ತಾರೆ ಎಂದು ಮೋದಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಸ್ಥಳೀಯ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ನಾಮಪತ್ರ ಸಲ್ಲಿಕೆ ವೇಳೆ ಕಣ್ಣೀರು ಸುರಿಸಿದ್ದು, ಇದೇ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ, ಮಾಡಿದ ಪಾಪ ಕಣ್ಣೀರಿನ ಮೂಲಕ ಬಂದಿದೆ, ಅದು ಸಾಕಾಗಲ್ಲ, ಅವರಿಗೆ ರಕ್ತ ಕಣ್ಣೀರು ಬರಬೇಕು ಎಂದು ಟಾಂಗ್ ನೀಡಿದ್ದಾರೆ. ಈ ಜೆಡಿಎಸ್ನವರು ಅವರನ್ನು ನಂಬಿ ನಾವು ಕೆಟ್ಟೆವು, ಈಗ ಬಿಜೆಪಿ ಅವರನ್ನು ನಂಬಿದ್ದಾರೆ, ಅವರು ಕೆಟ್ಟರು. ಅದು ಯಾವಾಗಲೂ ಕೂಡ ಅಷ್ಟೇ, ಯಾವಾಗ ದೇವೇಗೌಡರನ್ನ ಪ್ರಧಾನಮಂತ್ರಿಯಾಗಿ ನಾವು ಕೆಟ್ಟೆವು, ಕುಮಾರಸ್ವಾಮಿಯವರನ್ನ ಮುಖ್ಯಮಂತ್ರಿಯಾಗಿ ಇಲ್ಲಿ ಕೆಟ್ಟೆವು. ಆದ್ರಿಂದ ಅವರು ಬಿಜೆಪಿಯವರು ತಲೆ ತಿಳ್ಕೊಂಡಿರ್ಬೋದು, ಯಾಕಂದ್ರೆ ನಾವು ಗೆಲ್ತೇವೆ ಅಂತೇಳಿ. ಅವರು ಕೂಡ ಇದರಿಂದ ಖಂಡಿತವಾಗಿ ಕೆಡ್ತಾರೆ. ಯಾಕಂದ್ರೆ ಅಲ್ಲಿ ಎಲ್ಲೆಲ್ಲಿ ಪ್ರವೇಶ ಮಾಡ್ತಾರೆ ಜೆಡಿಎಸ್ ಅವರು, ಅಲ್ಲಿ ಸೋಲು ಖಂಡಿತ ಎಂಬುದನ್ನು ಕೂಡ ನೀವು ಇವತ್ತು ತೋರಿಸ್ಬೇಕು. ಇಲ್ಲಿ ನಾವು ಒಳ್ಳೆಯ ಕ್ಷೇತ್ರ ಇದೆ, ಯಾಕಂದ್ರೆ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಸುಮಾರು 5 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಇಲ್ಲಿ ಗೆದ್ದಿದೆ. 1 ಕ್ಷೇತ್ರದಲ್ಲಿ ಅವರು ನಮ್ಮ ಗೌರಿಬಿದನೂರಿನಲ್ಲಿ ಅವರು ಇಂಡಿಪೆಂಡೆಂಟ್ ಆಗಿ ಗೆದ್ದಿದ್ದಾರೆ. ಆದರೆ ನಮ್ಮ ಪಕ್ಷಕ್ಕೆ ಅವರು ಬೆಂಬಲವನ್ನು ಸೋರಿಸಿ ಈಗ ಅಸೋಸಿಯೇಟ್ ಮೆಂಬರ್ ಕೂಡ ಆಗಿದ್ದಾರೆ. ಅದರಿಂದ 8ರಲ್ಲಿ 6 ಕ್ಷೇತ್ರ ಇವತ್ತು ಕಾಂಗ್ರೆಸ್ಸಿನ ವಶವಾಗಿದೆ. ಅದು ದೊಡ್ಡ ಒಂದು ಶಕ್ತಿ ಅಂತೇಳಿ ಹೇಳ್ಬೇಕಾದ್ರೆ, ಇಷ್ಟು ಶಕ್ತಿ ನನಗೂ ಇರಲಿಲ್ಲ ನಾನು ಇದ್ದಾಗ. 2009ರಲ್ಲಿ ಅಥವಾ 2014ರಲ್ಲಿ ನಾನು ಗೆದ್ದಾಗ ಇಷ್ಟು ಸುಸಂಘಟಿತವಾದಂಥ ಪಕ್ಷ ಇರಲಿಲ್ಲ. ನಿಮ್ಮ ಸೌಭಾಗ್ಯ, ಈ ಸಾರಿ ಸುಸಂಘಟಿತವಾದಂಥ ಒಂದು ಕಾಂಗ್ರೆಸ್ ಪಕ್ಷದ ಒಂದು ದೊಡ್ಡ ಶಕ್ತಿ, ಆನೆ ಬಲ ನಿಮ್ಮ ಬೆನ್ನ ಹಿಂದೆ ಇದೆ. ಅದರಿಂದ ಒಂದು ಒಳ್ಳೆ ವಾತಾವರಣವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀರಿ. ಇರಲಿ ಚಪ್ಪಾಳೆ ಇರಲಿ. ಆದ್ರಿಂದ ಇವತ್ತು ಅಂತ ಒಂದು ಒಳ್ಳೆ ವಾತಾವರಣ ಇದೆ. ಆ ವಾತಾವರಣ ಮತ್ತೆ ಉಪಯೋಗ ಮಾಡಿ ಕೆಲಸ ಮಾಡಬೇಕು. ಬಹುಶಃ ನಿಮ್ಮಷ್ಟು ಸೌಭಾಗ್ಯವಂತರು ಯಾರೂ ಇಲ್ಲ. ಯಾಕಂದ್ರೆ ಒಳ್ಳೆ ವಾತಾವರಣ ಇದೆ, ಇಡೀ ಕ್ಷೇತ್ರದಲ್ಲಿ ಒಳ್ಳೆ ವಾತಾವರಣ ಇದೆ. ಅದನ್ನ ಎಲ್ಲರನ್ನ ವಿಶ್ವಾಸ ಇಟ್ಟುಕೊಳ್ಬೇಕು, ಎಲ್ಲರನ್ನ ಜಾತ್ಯತೀತವಾಗಿ ಪ್ರೀತಿ ಮಾಡಬೇಕು. ಅವರು ಮತದಾರರು ಯಾವ ರೀತಿಯಲ್ಲಿ ಈ ಕ್ಷೇತ್ರದಲ್ಲಿ ಜಾತ್ಯತೀತವಾಗಿ ನಮಗೆ ಬೆಂಬಲ ಕೊಡ್ತಾರೆ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ,
ಅದೇ ರೀತಿಯಲ್ಲಿ ನಾವು ಜಾತ್ಯತೀತವಾಗಿ ಎಲ್ಲರೂ ನಮ್ಮ ಜಾತಿಯವರು. ಕಾಂಗ್ರೆಸ್ ಒಂದು ಜಾತಿ, ಅಲ್ಲಿ ಎಲ್ಲ ಜಾತಿಯವರು ಸೇರಿ. ಆದ್ರಿಂದ ಆ ವಿಶ್ವಾಸದಿಂದ ಇವತ್ತು ಇಲ್ಲಿ ಚುನಾವಣೆ ಮಾಡಬೇಕಾಗ್ತದೆ. ನಾವು ಎಲ್ಲ ಸಂದರ್ಭದಲ್ಲಿ ಕೂಡ ಕಾಂಗ್ರೆಸ್ ಒಮ್ಮೆ ಬಿಟ್ಟರೆ ಬೇರೆ ಎಲ್ಲ ಸಂದರ್ಭದಲ್ಲಿ ಕೂಡ ಕಾಂಗ್ರೆಸ್ ಗೆದ್ದಂತ ಒಂದು ಲೋಕಸಭಾ ಕ್ಷೇತ್ರ ಇದೆ. ಆದ್ರಿಂದ ಇದು ಕಾಂಗ್ರೆಸ್ನ ಭದ್ರಕೋಟೆ ಅಂತ ಹೇಳಿದ್ರೆ ಯಾವ ಅನುಮಾನ ಕೂಡ ಇಲ್ಲ. ಇದು ಚಿಕ್ಕಬಳ್ಳಾಪುರ ಗೆದ್ರೆ ಇಡೀ ಜಾತ್ಯತೀತ ತತ್ವದ ಸಿದ್ಧಾಂತದ ಜಯಬೇರಿ ಬಾರಿಸಿದಾಗ ಆಗ್ತದೆ. ನಾವು ಒಗ್ಗಟ್ಟಾಗಿ, ನಮ್ಮ ಒಗ್ಗಟ್ಟು ಮುಖ್ಯ, ಮನಸ್ಸೆಲ್ಲ ಒಗ್ಗಟ್ಟಾಗಬೇಕು, ಮನಸ್ಸು ಒಂದಾಗಬೇಕು, ಮೆಕ್ಯಾನಿಕಲ್ ಆಗಿ ಅಲ್ಲ, ಪ್ರಪೂರಕವಾಗಿ ನಾವೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಒಗ್ಗಟ್ಟಾಗಿ ನಾವು ಕೆಲಸ ಮಾಡ್ತೇವೆ. ಮಾಡಿದಾಗ ನಾವು ಖಂಡಿತವಾಗಿ ನಮ್ಮ ರಕ್ಷಾ ಶ್ರೀಮಾನ್ ಅವರು ಖಂಡಿತವಾಗಿ ಲಕ್ಷಾಂತರ ಓಟ್ನಲ್ಲಿ ಗೆಲ್ತಾರೆ ಎಂಬ ಒಂದು ವಿಶ್ವಾಸ ನನ್ನಲ್ಲಿದೆ. ಆದ್ರಿಂದ ನಾವು ಆ ರೀತಿಯಲ್ಲಿ ರಾತ್ರಿ ಹಗಲು ಕೆಲಸ ಮಾಡಬೇಕು. ನಾನಂತೂ ಅವರ ಜೊತೆಯಲ್ಲಿದ್ದೇನೆ, ನಿಮ್ಮ ಜೊತೆಯಲ್ಲಿದ್ದೇನೆ. ಯಾಕಂದ್ರೆ ಹಿಂದೆ ಆದದ್ದು ಪುನಃ ನಾನೇ ಆಗಬೇಕು ಅಂತೇಳಿ ಏನಿಲ್ಲ. ಯಾಕಂದ್ರೆ ನನಗೂ ಕೂಡ ಒಂದು ರೀತಿಯ ಬಿಡುಗಡೆ ಇದೆ. ಯಾಕಂದ್ರೆ ಇಲ್ಲಾಂದ್ರೆ ಬಿಡುಗಡೆ ಅಷ್ಟು ಸುಲಭದಲ್ಲಿ ನಾನು ಬಿಡ್ಲಿಕ್ಕೆ ಆಗುದಿಲ್ಲ. ನನ್ನ ಮತ್ತು ಮತದಾರರ ಸಂಬಂಧ ನಾರಾಯಣಸ್ವಾಮಿ ಅವರೇ ಅದು ತಾಯಿ ಮಕ್ಕಳು ಕರುಳಿನ ಸಂಬಂಧ. ಆದ್ರಿಂದ ಅದನ್ನು ಬೇರೆ ಯಾರಾದ್ರೂ ಕಡಿಬೇಕಿತ್ತು, ನನಗೆ ಕಡಿಲಿಕ್ಕೆ ಸಾಧ್ಯ ಆಗುದಿಲ್ಲ. ನನಗೆ ಅಸಾಧ್ಯ ಇತ್ತು, ಅಸಮರ್ಥನಿದ್ದೆ. ಇದು ಹೈಕಮಾಂಡ್ ಅವರು ಫೋನ್ ಮಾಡಿ ಹೇಳಿದ್ರು, ನಾವು ರಕ್ಷಾ ನಿಮ್ಮ ಒಪ್ಪಿಗೆ ಬೇಕು, ರಕ್ಷಾ ರಾಮಯ್ಯನ್ ಅವರನ್ನೇ ನಾವು ಆಯ್ಕೆ ಮಾಡೋಣ ಅಂತೇಳಿ ಅವರು ಹೇಳಿದಾಗ ನಾನು 100ಕ್ಕೆ 100 ಪಾಲು ಅದಕ್ಕೆ ಒಪ್ಪಿದೆ. 100ಕ್ಕೆ 100 ಪಾಲು ಅವರಿಗೆ ಬೆಂಬಲ ಕೊಡ್ತೇನೆ ಅಂತೇಳಿ ಕೂಡ ನಾನು ಮಾತುಕೊಡ್ತೇನೆ. ನಿಮ್ಮಲ್ಲಿ ಯಾವ ಒಂದು ಕೈ ಮನಸ್ಸು ಕೂಡ ಇಲ್ಲ. ಯಾಕಂತ ಹೇಳಿದ್ರೆ ನಾವು ಯಾವಾಗಲೂ ಕೂಡ ಪಕ್ಷದಲ್ಲಿ ಯಾರಾದರೂ ಒಬ್ಬ ಮುಖ್ಯಮಂತ್ರಿಗಳು ಆದವರು, ಕಾಂಗ್ರೆಸ್ನಲ್ಲಿ ಆದವರು ನಿಷ್ಠಾವಂತರಾಗಿ ಉಳಿದಿದ್ರೆ ಮುಖ್ಯಮಂತ್ರಿ ಆದ್ಮೇಲೆ ಕೂಡ ಅದು ನಾನು ಒಬ್ಬನೇ ಇತಿಹಾಸದಲ್ಲಿ ಬರಿಬೇಕು. ಅವರು ಬೇರೆಯವರು ಮುಖ್ಯಮಂತ್ರಿ ಆಗಿದ್ದಾರೆ, ಬಿಟ್ಟೋಗಿದ್ದಾರೆ ಅಲ್ವಾ? ಆದ್ರೆ ನಾನು ಮುಖ್ಯಮಂತ್ರಿ ಇರ್ಲಿ ಸಾಯುವವರೆಗೆ ಕಾಂಗ್ರೆಸ್ ನಲ್ಲಿ ಇರೋದು. ಒಂದು ರೀತಿಯ ಸಮರ್ಪಣಾ ಮನೋಭೂಮಿಕೆಯಿಂದ ನಾವೆಲ್ಲ ಕೆಲಸ ಮಾಡಬೇಕು. ಈಗ ಯಾಕೆಂತ ಹೇಳಿದ್ರೆ ನಾವು ಸಾಕಷ್ಟು ಕೆಲಸ ಮಾಡಿದ್ದೇವೆ. ಯಾಕಂದ್ರೆ ಒಂದು 5 ವರ್ಷ ನಮಗೆ ರಜೆ ಸಿಕ್ಕಿದೆ. ಯಾವುದೇ ಅಭಿವೃದ್ಧಿ ಕೆಲಸ ಇಲ್ಲ, ಸಾಮಾಜಿಕ ನ್ಯಾಯ ಕೊಡತಕ್ಕಂಥ ಕೆಲಸ ಆಗಿಲ್ಲ. ಆದ್ರಿಂದ 10 ವರ್ಷದ ಕೆಲಸ ನೀವು 5 ವರ್ಷದಲ್ಲಿ ಮಾಡಬಹುದು. ಮುಂದೆ ನೀವು ಗೆಲ್ತೀರಿ ಖಂಡಿತ. ಗೆದ್ದ ಮೇಲೆ 10 ವರ್ಷದ ಕೆಲಸ ನೀವು ಮಾಡಬೇಕಾಗುತ್ತೆ. ಯಾಕೆಂದ್ರೆ 5 ವರ್ಷ ನಮಗೆ ಎಲ್ಲ ನಿಂತು ಹೋಗಿದೆ. ಯಾಕಂದ್ರೆ ಎತ್ತಿನ ಹೊಳೆ ಯೋಜನೆ ಈಗಾಗಲೇ ಅನುಷ್ಠಾನ ಆಗಬೇಕು, ಅದಕ್ಕೂ ರಜೆ. ಈಗ ಅದನ್ನು ಪ್ರಾರಂಭ ಮಾಡಿದ್ದಾರೆ. 2 ವರ್ಷದಲ್ಲಿ ಎತ್ತಿನ ಹೊಳೆ ಕುಡಿಯುವ ನೀರು ನಮ್ಮೆಲ್ಲ ಭಾಗಕ್ಕೆ, ಇಡೀ ಕ್ಷೇತ್ರಕ್ಕೆ ಬರಬೇಕು. ನಿಮಗೆ ನೆನಪಿರ್ಬೋದು, ನಾನು ಚುನಾವಣೆಗೆ 2009ರಲ್ಲಿ ನಿಂತಾಗ ಅನೇಕ ಪತ್ರಿಕಾಕರ್ತರು ಇಲ್ಲೇ ಇದ್ದಾರೆ. ಕೋಲಾರದ ಪತ್ರಿಕೆಯವರು ಇಲ್ಲಿಯವರು ಒಂದು ವರದಿ ಮಾಡಿದ್ದಾರೆ. ಏನಂದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆ, ಕೋಲಾರ ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇದೆಲ್ಲ ಮರುಭೂಮಿ ಆಗ್ತದೆ. ಲಕ್ಷಾಂತರ ಮಂದಿ ಮುಂದೆ ಒಂದು 30-20 ವರ್ಷದಲ್ಲಿ ವಲಸೆ ಹೋಗ್ತಾರೆ ಅಂತೇಳಿ ಬಂದಿದ್ದು. ಅದನ್ನು ನಾನು ಓಡಿದೆ. ಅದೇ ಪ್ರಕಾರ ಇಲ್ಲಿ ಅನೇಕ ಭಾಗಗಳಲ್ಲಿ, ಚಿಕ್ಕಬಳ್ಳಾಪುರದ ಕೆಲವು ಭಾಗಗಳಲ್ಲಿ, ಬಾಗೇಪಲ್ಲಿ ಕೆಲವು ಗುಡಗಡ್ಡ ಭಾಗಗಳಲ್ಲಿ ಈ ಕ್ಲೋರೈಡ್ ಆಗಿ ಬಹಳ ಕಷ್ಟದಲ್ಲಿ ಜೀವನ ಮಡಿತಾ ಇತ್ತು. ಅದನ್ನ ಕ್ಯಾನ್ಸರ್ ಬರ್ತಾ ಇತ್ತು, ಏನೇನು ಬರ್ತಾ ಇತ್ತು. ಆದ್ರೆ ಇದನ್ನೆಲ್ಲ ಹೋಗಲಾಡಿಸತಕ್ಕಂಥ ಒಂದು ಸಂಕಲ್ಪ ನಾನು ಆಗ ಮಾಡಿದೆ. ಆ ಸಂಕಲ್ಪವನ್ನು ಮುಂದುವರಿಸಿಕೊಡ್ತಾ ಹೋಗ್ತೀವಿ. ಈಗ ಎತ್ತಿನ ಹೊಳೆ 2 ವರ್ಷದಲ್ಲಿ ಬರ್ತದೆ. ಇನ್ನೊಂದು HN ವ್ಯಾಲಿ ಮತ್ತು ಕೂಡ ಬಹುಶಃ ಇಡೀ ದೇಶದಲ್ಲೇ ಇಂಥ ಯೋಜನೆಗಳಿಲ್ಲ. HN ವ್ಯಾಲಿ, ಮತ್ತೊಂದು KC ವ್ಯಾಲಿ, ಇನ್ನೊಂದು ಮೊನ್ನೆ ನಾವು ಚಾಲನೆಗೆ ತಂದಂತ ವೃಷಭಾವತಿ ವ್ಯಾಲಿ. ಈ 3 ಯೋಜನೆಗಳನ್ನು ಕೂಡ ಇದು ನಮ್ಮ ಕನಸಿನ ಕೂಸು. ಯಾಕಂದ್ರೆ ಅದರ ಮೂಲಕ ಶುದ್ಧೀಕರಣ ಮಾಡಿ ನೀರಾವರಿಗೆ 100ಕ್ಕೆ 100 ಪಾಲು ಉಪಯೋಗ ಮಾಡತಕ್ಕಂಥ ವ್ಯವಸ್ಥೆ ಇದೆ. ಅದನ್ನು ಕೂಡ ನಾವು HN ವ್ಯಾಲಿ ಸಾಧಾರಣ ಇಂಪ್ಲಿಮೆಂಟ್ ಆಗಿದೆ, ಒಂದು 70%. ಅದೇ ಪ್ರಕಾರ KC ವ್ಯಾಲಿ ಕೂಡ 100ಕ್ಕೆ 90 ಪಾಲು ಇಂಪ್ಲಿಮೆಂಟ್ ಆಗಿದೆ. ವೃಷಭಾವತಿ ವ್ಯಾಲಿ ಅದು 5 ವರ್ಷದ ಹಿಂದೆ ಪ್ರಾರಂಭ ಆಗಬೇಕಿತ್ತು, ಈಗ ಪ್ರಾರಂಭ ಆಗಿದೆ. ಅದು ಒಂದು 3 ವರ್ಷದಲ್ಲಿ ಅನುಷ್ಠಾನ ಆಗ್ತದೆ. ಆದ್ರಿಂದ ಆವಾಗ ನೀರಾವರಿ ಮತ್ತು ಕುಡಿಯುವ ನೀರು ಒಂದು ಸಮೃದ್ಧವಾದಂತಹ ಒಂದು ಪ್ರದೇಶ ಬಹುಶಃ ಇಡೀ ಕರ್ನಾಟಕದಲ್ಲೇ, ಯಾಕೆ ಇಡೀ ದೇಶದಲ್ಲೇ ಒಂದು ಅದ್ಭುತವಾದಂತಹ ಈ ಬೆಂಗಳೂರು ಗ್ರಾಮಾಂತರ ಮತ್ತು ಯಲಹಂಕ ಸೇರಿ ಇದು ಒಂದು ಅದ್ಭುತವಾದಂತಹ ಒಂದು ಜಿಲ್ಲೆಗಳಾಗಿ ಪರಿವರ್ತನೆ ಆಗಲಿಕ್ಕೆ ಸಾಧ್ಯ ಇದೆ. ಅದನ್ನು ಮುಂದುವರಿಸಿಕೊಂಡು ಹೋಗಬೇಕಾದಂತಹ
ಒಂದು ಅವಶ್ಯಕತೆ ಇದೆ. ನಾವು ಬಿಜೆಪಿ 10 ವರ್ಷದಿಂದ ಮಾಡಿದ್ದು ಏನು ಅಂತ ಹೇಳಿದ್ರೆ ಅದನ್ನ LK ಅದ್ವಾನಿಯ ಮಾತಿನಲ್ಲಿ ಹೇಳಬಾರ್ದು. ಯಾಕಂದ್ರೆ LK ಮತ್ತೆ 2014ರಂದು LK ಅದ್ವಾನಿ ಅವರು ಪ್ರಧಾನಿ ಆಗಬೇಕಿತ್ತು, ಅವರು ಆಗಲಿಲ್ಲ. ಅವರ ಪ್ರತಿಕ್ರಿಯೆ ಕೇಳಿದ್ರು, ಪತ್ರಿಕೆ ನಿಮ್ಮಂತ ಹಿರಿಯ ಪತ್ರಿಕಾರ್ತರು ಕೇಳಿದ್ರು, ನೀವು ಪ್ರಧಾನಿ ಆಗ್ಬೇಕಂತಲ್ಲ, ನೀವು ಯಾಕೆ ಆಗಲಿಲ್ಲ, ಮೋದಿ ಅವರು ಯಾಕೆ ಆದ್ರು ಅಂತ. ಅದಕ್ಕೆ LK ಅದ್ವಾನಿ ಅವರು ಅತ್ಯಂತ ಹಿರಿಯ ನಾಯಕರು, ಈಗಲೂ ಬದುಕಿದ್ದಾರೆ. ಅವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಈ ವಾಸ್ ಎ ಬೆಟರ್ ಇವೆಂಟ್ ಮ್ಯಾನೇಜರ್ ಅಂತ ಹೇಳಿ. ಅರ್ಥ ಆಯ್ತಾ ನಿಮಗೆ? ಇವೆಂಟ್ ಮ್ಯಾನೇಜರ್ ಅಂದ್ರೆ ಏನು ಮೊದಲು ಹೇಳ್ತಾರಲ್ಲ, ಆರ್ಗನೈಸರ್, ಒಂದು ಸಂಯೋಜಕ. ಮತ್ತು ನೀವು ನೋಡಿದ್ರಲ್ಲ ಸಭೆ ಪ್ರಾರಂಭ ಆಗುವಾಗ ಮೊನ್ನೆ ಪ್ರೊಫೆಸರ್ ರಾಧಾಕೃಷ್ಣ ಹೇಳಿದ ಹಾಗೆ ಅವರು ಪ್ರಾಥಮಿಕ ಭಾಷಣ ಮಾಡುವರು. ಆದ್ರಿಂದ ಅಂಥವರು ಇವೆಂಟ್ ಮ್ಯಾನೇಜರ್ ಆಗಬೇಕೆ ಹೊರತು PRO ಆಗಬೇಕೆ ಹೊರತು ಅವರು ಅಡ್ಮಿನಿಸ್ಟ್ರೇಟರ್, ರಿಯಲ್ ಅಡ್ಮಿನಿಸ್ಟ್ರೇಟರ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಈ ಸರ್ಟಿಫಿಕೇಟ್ ಇವತ್ತು ಕೂಡ ಅಷ್ಟೇ. ಇವೆಂಟ್ ಮ್ಯಾನೇಜರ್ ಎಲೆಕ್ಷನ್ಗೆ ಬರುವಾಗ ಏನು ಮಾಡಬೇಕು? ಒಂದು ಪುಲ್ವಾಮಾ ಮಾಡೋದು. ಪುಲ್ವಾಮಾ ಅಥವಾ ಸರ್ಜಿಕಲ್ ಸ್ಟ್ರೈಕ್ ಬಗ್ಗೆ ಈಗಾಗಲೇ ಅವರ ಪಕ್ಷದೇ ಗವರ್ನರ್, ಜಮ್ಮು ಕಾಶ್ಮೀರ ಗವರ್ನರ್ ಆಗಿದ್ದಂಥ ಮಲ್ಲಿಕ್ ಅವರು ಹೇಳಿದ ಸ್ಟೇಟ್ಮೆಂಟ್ಗಳನ್ನು ನೀವು ಏನು ಮಾಡಬೇಕು, ಯಾಕಂದರೆ ಅದು ಬೋಗಸ್ ಅಂತೇಳಿ ಅವರೇ ಹೇಳಿದ್ದಾರೆ. ನಾವು ಆಗ ಹೇಳಿದೆವು, ರಾಹುಲ್ ಗಾಂಧಿ ಅವರು ಹೇಳಿದರು, ಜನ ನಂಬಲಿಲ್ಲ. ಇವತ್ತದು ಹೇಳಿದ್ದಾರೆ. ಅದೇ ಪ್ರಕಾರ ಕೆಲವು ಹೇಳಿಕೆಗಳನ್ನು ಮಾಡ್ತಾರೆ, ಸ್ಟಂಟ್ಗಳನ್ನು ಮಾಡ್ತಾರೆ. ಇನ್ನೂ ಮಾಡ್ಬೋದು ಕೆಲವು ಸ್ಟಂಟ್. ಚುನಾವಣೆವರೆಗೆ ನೀವು ಕಾಯ್ತಾ ಹೇಳಿ, ಏನಾದರೂ ಮಾಡ್ತಾರೆ. ಇವ್ರು ಯಾವ ರೀತಿಯಲ್ಲಿ ಜನ ಓಟ್ ಕೇಳ್ತಾರೆ? ಒಂದು ಬೆಳವಣಿಗೆ ಕೆಲಸ ಇಲ್ಲ, ಒಂದು ಅಭಿವೃದ್ಧಿಯ ಕೆಲಸ ಇಲ್ಲ, ಒಂದು ಪ್ರಾಜೆಕ್ಟ್ ಇಲ್ಲ, ಒಂದು ಯಾವ ರೀತಿಯ ಕೆಲಸ, ಒಂದು ಕೆಲಸ ಕೊಡತಕ್ಕಂಥ ಕೆಲಸ ಇದೆಲ್ಲ ಟೊಯೋಟಾ ಕಂಪನಿ ಕೂಡ ತಂದದ್ದು ನಮ್ಮ ಕಾಲದಲ್ಲಿ. ಟೊಯೋಟಾ ಕಂಪನಿಲಿ ಬಂದು ಅದರ ವಿಸ್ತರಣೆ ಮಾಡಲಿಕ್ಕೆ ಇವ್ರು ಕೊಡಲಿಲ್ಲ. ಈಗ ಇಲ್ಲಿ ನಿಜವಾಗಿ ಸಿಲಿಕಾನ್ ವ್ಯಾಲಿ ಅಂತೇಳಿ ಹೆಸರುವಾಸಿ ಆಗೋದು ಯಾವುದು? ಬ್ಯಾಂಗ್ಳೂರು. ITPL ಮಾಡಿದೆವು, ಇಲೆಕ್ಟ್ರಾನಿಕ್ ಸಿಟಿ ಮಾಡಿದೆವು. ಆದರೆ ಆಲೋಚನೆ ಮಾಡಿಕೊಳ್ಳಿ, ಹಾರ್ಡ್ವೇರ್ ಏನು ಬರಬೇಕಿತ್ತು, ಸೆಮಿ ಕಂಡಕ್ಟರ್, ಆ ಯೋಜನೆ ಇಲ್ಲಿಗೆ ಬರಬೇಕು ಅಂತೇಳಿ ಆ ಕಂಪನಿಯವರು, ವಿದೇಶದ ಕಂಪನಿಗಳು ಇಲ್ಲಿ ಪ್ಲಾನ್ ಮಾಡಿದ್ರೆ ಅದರ ಕಿತ್ತು ಅಮಿತ್ ಶಾ ಗುಜರಾತ್ನಲ್ಲಿ ಆಗ್ತದೆ. ಆಲೋಚನೆ ಮಾಡಿ. ಇವತ್ತು ಯಾವ ರೀತಿಯಲ್ಲಿ ಇವತ್ತು ಅವರಿಗೆ ಓಟ್ ಕೊಡ್ಬೇಕು ಕೇಳಿ. ಏನು ಕೆಲಸ ಮಾಡಿದ್ದಾರೆ ಅಂತೇಳಿ ಹೇಳ್ಬೇಕು, ಓಟ್ ಕೊಡ್ಬೇಕು. ಏನೋ ಖಂಡಿತವ್ರು ಮಾಡಿದ್ದಾರೆ ಅಂತೇಳಿ ಅವರಿಗೆ ಓಟ್ ಕೊಡ್ಬೇಕಾ? ಪ್ರಹ್ಲಾದ್ ಜೋಶಿ ಅವರು ಯಾವ ಇನ್ಸ್ಟಿಟ್ಯೂಷನ್ಸ್ ಮಾಡಿದ್ದಾರೆ ಇದು ಕೂಡ ನೋಡಿ, ನೀವು ಚೆನ್ನಾಗಿ ಅನಲೈಸ್ ಮಾಡ್ಕೊಳ್ಳಿ. ಈಗ ಹೆದ್ದಾರಿಗಳಿದೆ, ರಾಷ್ಟ್ರೀಯ ಹೆದ್ದಾರಿಗಳು, NH ಹೆದ್ದಾರಿಗಳು, ಇದೆಲ್ಲ ನಮ್ಮ ಕಾಲದಲ್ಲೇ ಮಂಜೂರಾಗುತ್ತೆ. ಈಗ ಇಲ್ಲಿ ಕೂಡ ದಾಬಸ್ಪೇಟೆಯಿಂದ ಹೊಸಕೋಟೆವರೆಗೂ ಕೂಡ ಹೆದ್ದಾರಿ ಕೂಡ ನಮ್ಮ ಕಾಲದಲ್ಲೇ ಮಂಜೂರಾಯಿತು. ಆದರೆ ಅಕಸ್ಮಾತ್ ಏನಂತ ಕೆಲಸ ನಿಂತೋಯ್ತು ಸ್ವಲ್ಪ. ಅದು ಯಾಕೆ ನಿಂತೋಯ್ತು ಅಂತಂದ್ರೆ, ಒಬ್ಬ ಚೀಫ್ ಜಸ್ಟಿಸ್ ಆಗಿದ್ದವರು ಒಂದು ಸ್ಟೇ ತಗೊಂಡ್ಬಿಟ್ಟು, ಯಾಕಂದ್ರೆ ಅವರ ಮನೆ ಹತ್ತಿರ ಅದು ಹೋಗ್ಬಾರ್ದು ಅಂತೇಳಿ, ಅದರಿಂದ ತಡ ಆಯ್ತೆ ಹೊರತು ಇಲ್ಲದ್ರೆ ಅದೆಲ್ಲ ಒಂದೇ ಒಂದು ಹೊಸ ನ್ಯಾಷನಲ್ ಹೈವೇ ಪ್ರಾಜೆಕ್ಟ್ಗಳನ್ನ ಇವರು ತರಲಿಲ್ಲ. ಪಾಪದ ಕಣ್ಮಕ್ಕೆ ಕಣ್ಣೀರು ಅಲ್ಲಲ್ಲ, ರಕ್ತ ಕಣ್ಣೀರು ಬರಬೇಕು. ಪ್ರವೀಣ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.